ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಕಫದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕಫದ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತಹ ರಾಮಬಾಣ ಉಪಾಯವನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಸುಲಭವಾಗಿ ನಾವು ಇದನ್ನು ಮಾಡ್ಕೊಬಹುದು. ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ. ಈ ಪರಿಣಾಮಕಾರಿಯಾದಂತಹ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಣ ಶುಂಠಿ ಪುಡಿ. ಸೊ ನಿಮಗೆ ಇದು ಮಾರ್ಕೆಟಲ್ಲಿ ತುಂಬಾ ಸುಲಭವಾಗಿ ಸಿಗುತ್ತೆ. ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಮಾಡೋದಾದರೆ ಶುಂಠಿಯನ್ನು ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಸೊ ಕಟ್ ಮಾಡ್ಕೊಂಡಿರುವಂಥ ಶುಂಠಿಯನ್ನು ಚೆನ್ನಾಗಿ ಒಂದು 2 ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು. ಸೊ ಒಣಗಿದ ನಂತರ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿಕೊಂಡ್ರೆ ಒಣ ಶುಂಠಿ ಪುಡಿ ರೆಡಿ ಆಗುತ್ತೆ. ನಾನು ಇದನ್ನು ಸ್ವಲ್ಪ ತರ್ತರಿಯಾಗಿ ಇಟ್ಕೊಂಡಿದ್ದೀನಿ, ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಅಂತ. ನೀವು ಇದನ್ನು ಇನ್ನೂ ಫೈನ್ ಪೌಡರ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಅರ್ಧ ಚಮಚದಷ್ಟು ಒಣ ಶುಂಠಿ ಪುಡಿಯನ್ನು ತೊಗೊಳ್ತಾ ಇದ್ದೀನಿ. ನಿಮಗೆ ಮಾಡ್ಕೊಳ್ಳೋದು ತುಂಬಾ ಕೆಲಸ ಆಗುತ್ತೆ ಅಂತ ಅನ್ನೋದಾದರೆ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ನೀವು ಅದನ್ನು ತೊಗೊಳ್ಳಿ. ನಂತರ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ 1 ಚಮಚದಷ್ಟು ಜೇನುತುಪ್ಪ. ಶುಂಠಿಯಲ್ಲಿರುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯಿಂದಾಗಿ ನಮಗೆ ಉಂಟಾಗಿರುವಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಪರಿಹಾರನ ನೀಡುತ್ತೆ. ಮತ್ತು ಶುಂಠಿಯಲ್ಲಿರುವಂತಹ ಆ್ಯಂಟಿ ವೈರಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸಿಂದಾಗಿ ನಮ್ಮ ಎದೆಯಲ್ಲಿ ಕಫ ಕಟ್ಕೊಂಡಿದ್ರೆ ಅದನ್ನು ಕರಗಿಸೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಾವಿದರಲ್ಲಿ ಜೇನುತುಪ್ಪನ ಹಾಕಿದ್ದೀವಿ. ಜೇನುತುಪ್ಪದಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಸೊ ಇದು ಕೂಡ ನಮ್ಮ ಎದೆಯಲ್ಲಿ ಕಟ್ಕೊಂಡಿರುವಂತಹ ಕಫವನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇವೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಮದ್ದು ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ. ಇವಾಗ ನೀವು ಇದನ್ನು ಹೇಗೆ ತಗೊಳ್ಳೋದು ಅಂತ ಅನ್ನೋದಾದರೆ, ಬೆಳಿಗ್ಗೆ ಇವಾಗ ತಿಂಡಿ ಆದಮೇಲೆ 1 ಗಂಟೆ ನಂತರ ನೀವು ಇದನ್ನು 1 ಚಮಚದಷ್ಟು, ಈಗ ಚಾಕ್ಲೇಟನ್ನೆಲ್ಲ ಯಾವ ರೀತಿಯಾಗಿ ತಿಂತೀರಲ್ಲ, ಸೊ ಅದೇ ರೀತಿಯಾಗಿ ಇದನ್ನು ತಿನ್ನಿ. ಸೊ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಇದು. ಸೊ ಅದೇ ರೀತಿಯಾಗಿ ಅಂದರೆ ಚಾಕ್ಲೇಟ್ ತಿಂದ ರೀತಿಯಲ್ಲೇ ತಿನ್ನಿ. ಸೊ ಇದನ್ನು ತಿಂದ ನಂತರ 1 ಗಂಟೆವರೆಗೂ ಏನನ್ನು ತಿನ್ನೋದಕ್ಕೆ ಹೋಗಬೇಡಿ ಮತ್ತು ನೀರನ್ನು ಕೂಡ ಕುಡಿಬೇಡಿ. ಮತ್ತು ಫ್ರೆಂಡ್ಸ್, ನಿಮಗೇನಾದರೂ ತುಂಬಾ ಕಫದ ಸಮಸ್ಯೆ ಇದೆ, ತುಂಬ ದಿನದಿಂದ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತ ಅನ್ನೋದಾದರೆ ನೀವು ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ನೋಡಿ, ಈ ರೀತಿಯಾದಂತಹ ಗ್ಲಾಸಿನ ಕಂಟೈನರ್ ಸಿಗುತ್ತೆ. ಸೊ ಗ್ಲಾಸಿನ ಕಂಟೈನರಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀವು ಇದನ್ನು ಫ್ರಿಜ್ನಲ್ಲಿ ಇಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಹೊರಗಡೆ ರೂಮ್ ಟೆಂಪ್ರೇಚರ್ನಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು. ಆದರೆ ಗಾಜಿನ ಬಾಟ್ಲಿಯಲ್ಲೇ ಹಾಕಿಡಿ, ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ. ಮತ್ತು ಈ ಮನೆ ಮದ್ದು ಕೇವಲ ಕಫದ ಸಮಸ್ಯೆ ಅಷ್ಟೇ ಅಲ್ಲ, ಶೀತ, ನೆಗಡಿ, ಕೆಮ್ಮು ಈ ಥರದ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ತುಂಬಾ ಸುಲಭವಾದಂತಹ ಮನೆ ಮದ್ದಿದ್ದು ಒಳ್ಳೆ ಇಫೆಕ್ಟಿವ್ ರಿಸಲ್ಟನ್ನು ಕೊಡುತ್ತೆ. ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ಉಪಯುಕ್ತ ಮಾಹಿತಿಯ ಜೊತೆಗೆ ಇನ್ನೊಂದು ತುಂಬಾ ಉಪಯೋಗಕ್ಕೆ ಬರುವಂತಹ ಪ್ರಾಡಕ್ಟಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಬಂದು ಕ್ಲೀನಿಂಗ್ ಗ್ಲೌಸ್. ಇದು ಸಿಲಿಕಾನ್ನಿಂದ ಮಾಡಿದ್ದು, ನಾನ್ ಸ್ಲಿಪ್ ಅಂದರೆ ಸ್ಲಿಪ್ ಆಗೋದಿಲ್ಲ. ನೀವು ಈ ಕ್ಲೀನಿಂಗ್ ಗ್ಲೌಸನ್ನು ಮಲ್ಟಿಪರ್ಪಸ್ ಆಗಿ ಉಪಯೋಗ ಮಾಡ್ಬೋದು. ಅಂದರೆ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯೋದಕ್ಕೆ ಉಪಯೋಗ ಮಾಡ್ಕೊಬೋದು, ಅಥವಾ ಹಣ್ಣುಗಳನ್ನು ತೊಳೆಯೋದಕ್ಕೆ, ಇಲ್ಲಾಂದರೆ ನೀವು ಬಾತ್ರೂಮ್ನಲ್ಲಿ ಇದನ್ನು ಉಪಯೋಗ ಮಾಡ್ಬೋದು, ಕಾರನ್ನು ತೊಳೆಯೋದಕ್ಕೆ ಉಪಯೋಗ ಮಾಡ್ಬೋದು. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ನೀವು ಇದನ್ನು ಉಪಯೋಗ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು. ಇದು ಬಂದು ಫುಡ್ ಗ್ರೇಡ್ ಸಿಲಿಕಾನ್ನಿಂದ ಮಾಡಿದ್ದು, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಗಿದೆ. ಈ ಗ್ಲೌಸನ್ನು ನಾವು ಕ್ಲೀನಿಂಗ್ ಎಲ್ಲ ಆದಮೇಲೆ ನೀರಲ್ಲಿ ಆರಾಮಾಗಿ ರಿನ್ಸ್ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಇದನ್ನು ಸ್ಟರ್ಲೈಸ್ ಅಂದರೆ ಬಿಸಿ ನೀರಲ್ಲಿ ಹಾಕಿ ಇದನ್ನು ಸ್ಟರ್ಲೈಸ್ ಕೂಡ ಮಾಡ್ಬೋದು. ಮತ್ತು ಇದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ನಿಮ್ಮನೇಲಿ ಏನಾದರೂ ಪೆಟ್ ಇದ್ದರೆ ಅದನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ನೀವು ಇದನ್ನು ಇಟ್ಕೊಬೋದು. ಇದನ್ನು ನಾನು ಶಾಪ್ ಜಿಯಲ್ಲಿ ತೊಗೊಂಡಿದ್ದೆ. ಸೊ ಶಾಪ್ ಜಿಯಲ್ಲಿ ಶಾಪ್ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ಲ್ಯಾಂಗ್ವೇಜ್ ಕನ್ನಡ ಅಂತ ಸೆಟ್ ಮಾಡಿಕೊಂಡು ನಾವು ಕನ್ನಡದಲ್ಲೇ ಶಾಪ್ ಮಾಡಬಹುದು. ಮತ್ತು ಇದರಲ್ಲಿ ನಿಮಗೆ ಮಾರ್ಕೆಟ್ನ ಬೆಲೆಗಿಂತ 60-80% ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಒಳ್ಳೊಳ್ಳೆ ಆಫರ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಇವಾಗ ನೀವು ಫಸ್ಟ್ ಟೈಮ್ ಶಾಪ್ ಜಿಯಲ್ಲಿ ಜಾಯ್ನ್ ಆದಾಗ 40 ರೂಪಾಯಿ ನಿಮಗೆ ಜಾಯ್ನಿಂಗ್ ಬೋನಸ್ ಅಂತ ಸಿಗುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶಾಪ್ ಮಾಡಿದವಾಗ ನಿಮಗೆ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ. ತುಂಬ ವೆರೈಟಿ ಪ್ರಾಡಕ್ಟ್ಸ್ಗಳು ಒಳ್ಳೆ ಬೆಲೆಯಲ್ಲಿ ಮತ್ತು ಒಳ್ಳೆ ಕ್ವಾಲಿಟಿದು ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ಸೊ ಖಂಡಿತವಾಗ್ಲೂ ಒಂದ್ಸತಿ ಚೆಕ್ ಮಾಡಿ ನೋಡಿ. ನಾನು ಈ ಶಾಪ್ ಜಿಯ ಲಿಂಕನ್ನು ನನ್ನ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ. ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೆ ಒಳ್ಳೊಳ್ಳೆ ಆಫರ್ಸ್ಗಳನ್ನ ಅವರು ಮೆಸೇಜ್ ಮಾಡಿ ತಿಳಿಸ್ತಾರೆ. ಸೊ ನಾನಂತೂ ತುಂಬಾ ಪ್ರಾಡಕ್ಟ್ಸ್ಗಳನ್ನು ತೊಗೊಂಡಿದ್ದೀನಿ, ಒಂದೊಂದೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ.
ಹಾಗಿದ್ರೆ ಫ್ರೆಂಡ್ಸ್, ಈ 2 ಮಾಹಿತಿಗಳು ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡೋದರ ಮೂಲಕ ಪ್ರೋತ್ಸಾಹ ನೀಡಿ. ಮತ್ತು ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ಅಂತ ಹೇಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.